ವಿಪಕ್ಷಗಳ ರಣರೀತಿಗೆ ನಾವು ಕೂಡ ಉತ್ತರವನ್ನ ಕೊಡ್ತೀವಿ. ವಿಪಕ್ಷಗಳಿಗೆ ಸಮರ್ಥವಾಗಿ ಉತ್ತರ ಕೊಡಲು ಸರ್ಕಾರ ಸಿದ್ಧವಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಹೆಚ್ಚು ಅನುದಾನವನ್ನ ಕೊಟ್ಟಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಎಷ್ಟು ಅನುದಾನ ಬಂದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಮನವರಿಕೆಯನ್ನ ಮಾಡಿದ್ದೀವಿ. ನಾವು ಕೂಡ ಅನುದಾನದ ಬಗ್ಗೆ ಜನಜಾಗೃತಿಯನ್ನ ಮಾಡ್ತೀವಿ. ವಸ್ತುಸ್ಥಿತಿ ಏನಿದೆ ಅಂತ ರಾಜ್ಯದ ಜನರಿಗೆ ನಾವು ತಿಳಿಸ್ತೀವಿ. ನಾವೇನಾದ್ರೂ ಸುಳ್ಳು ಹೇಳಿದ್ರೆ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡ್ತೀವಿ. ರಾಜ್ಯಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದೀವಿ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ. ಎಷ್ಟು ಅನುದಾನ ಬಂದಿದೆ ಅಂತ ನಾವು ಈಗಾಗಲೇ ಮನವರಿಕೆಯನ್ನ ಮಾಡಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ಕೂಡ ಅನುದಾನದ ಬಗ್ಗೆ ಜನಜಾಗೃತಿಯನ್ನ ಮಾಡ್ತೀವಿ. ವಸ್ತುಸ್ಥಿತಿ ಏನಿದೆ ಅಂತ ರಾಜ್ಯದ ಜನರಿಗೆ ನಾವು ತಿಳಿಸ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾವೇನಾದ್ರೂ ಸುಳ್ಳು ಹೇಳಿದ್ರೆ ದಾಖಲೆಗಳನ್ನ ರಿಲೀಸ್ ಮಾಡಲಿ ಅಂತ ಹೇಳಿದ್ದಾರೆ. ಮಾಡಲಿ, ಯಾಕೆಂದರೆ ಅವರು ಹೆಚ್ಚು ರಾಜ್ಯಕ್ಕೆ ಹಣ ಕೊಟ್ಟಿದ್ದೇವೆ, ಆಮೇಲೆ ಸಾಕಷ್ಟು ಕೇಳಿದಾಗೆಲ್ಲ ಹಣ ಕೊಟ್ಟಿದ್ದೇವೆ ನಮಗೆ ಅಂತ ಹೇಳ್ಕೊಳ್ಳಿ. ನಾವು ಅವರೇನು ಇಲ್ಲಿವರೆಗೂ ನಮಗೆ ಬರಬೇಕಾದಂಥ ಹಣ, ಕೊಡಬೇಕಾದಂಥ ಹಣ ಕೊಡಲಿಲ್ಲ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ. ಜನಜಾಗೃತಿ ಅದರಲ್ಲಿ ನಾವು ಮಾಡ್ತಾ ಇದ್ದೀವಿ. ವಿಪಕ್ಷಗಳ ರಣರೀತಿಗೆ ನಾವು ಕೂಡ ಉತ್ತರವನ್ನ ಕೊಡ್ತೀವಿ. ವಿಪಕ್ಷಗಳಿಗೆ ಸಮರ್ಥವಾಗಿ ಉತ್ತರ ಕೊಡಲು ಸರ್ಕಾರ ಸಿದ್ಧವಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಹೆಚ್ಚು ಅನುದಾನವನ್ನ ಕೊಟ್ಟಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಎಷ್ಟು ಅನುದಾನ ಬಂದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಮನವರಿಕೆಯನ್ನ ಮಾಡಿದ್ದೀವಿ. ನಾವು ಕೂಡ ಅನುದಾನದ ಬಗ್ಗೆ ಜನಜಾಗೃತಿಯನ್ನ ಮಾಡ್ತೀವಿ. ವಸ್ತುಸ್ಥಿತಿ ಏನಿದೆ ಅಂತ ರಾಜ್ಯದ ಜನರಿಗೆ ನಾವು ತಿಳಿಸ್ತೀವಿ. ನಾವೇನಾದ್ರೂ ಸುಳ್ಳು ಹೇಳಿದ್ರೆ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡ್ತೀವಿ. ರಾಜ್ಯಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದೀವಿ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ. ಎಷ್ಟು ಅನುದಾನ ಬಂದಿದೆ ಅಂತ ನಾವು ಈಗಾಗಲೇ ಮನವರಿಕೆಯನ್ನ ಮಾಡಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ಕೂಡ ಅನುದಾನದ ಬಗ್ಗೆ ಜನಜಾಗೃತಿಯನ್ನ ಮಾಡ್ತೀವಿ. ವಸ್ತುಸ್ಥಿತಿ ಏನಿದೆ ಅಂತ ರಾಜ್ಯದ ಜನರಿಗೆ ನಾವು ತಿಳಿಸ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾವೇನಾದ್ರೂ ಸುಳ್ಳು ಹೇಳಿದ್ರೆ ದಾಖಲೆಗಳನ್ನ ರಿಲೀಸ್ ಮಾಡಲಿ ಅಂತ ಹೇಳಿದ್ದಾರೆ. ಮಾಡಲಿ, ಯಾಕೆಂದರೆ ಅವರು ಹೆಚ್ಚು ರಾಜ್ಯಕ್ಕೆ ಹಣ ಕೊಟ್ಟಿದ್ದೇವೆ, ಆಮೇಲೆ ಸಾಕಷ್ಟು ಕೇಳಿದಾಗೆಲ್ಲ ಹಣ ಕೊಟ್ಟಿದ್ದೇವೆ ನಮಗೆ ಅಂತ ಹೇಳ್ಕೊಳ್ಳಿ. ನಾವು ಅವರೇನು ಇಲ್ಲಿವರೆಗೂ ನಮಗೆ ಬರಬೇಕಾದಂಥ ಹಣ, ಕೊಡಬೇಕಾದಂಥ ಹಣ ಕೊಡಲಿಲ್ಲ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ. ಜನಜಾಗೃತಿ ಅದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.